ಹಲೋ ಎವ್ರಿವನ್, ವೆಲ್ಕಮ್ ಟು ಕಲ್ಯಾಣೀಸ್ ಮ್ಯಾಜಿಕಲ್ ರೆಸಿಪೀಸ್. ಇವತ್ತಿನ ವಿಶೇಷ ಈವ್ನಿಂಗ್ ಸ್ನ್ಯಾಕ್ಸ್ ಬೇಲ್ಪುರಿ. ತುಂಬ ಈಸಿಯಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸಿ ಮಾಡುವಂಥದ್ದು. ತುಂಬ ಸುಲಭವಾಗಿ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ ಮೇಲೆ ಒಮ್ಮೆ ಮಾಡಿ ನೋಡಿ, ಖಂಡಿತ ಮತ್ತೊಮ್ಮೆ ಮಾಡಿಯೇ ಮಾಡ್ತೀರಾ. ಈ ಸೂಪರ್ ಆಗಿರೋ ಬೇಲ್ಪುರಿಗೆ ಬೇಕಾದ ಪದಾರ್ಥಗಳು ಈಗ ಬೇಲ್ಪುರಿಗೆ ಬೇಕಾದಂಥ ಒಂದು ಹಸಿರು ಚಟ್ನಿನ ಫಸ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮಿಕ್ಸರ್ ಜಾರ್ಗೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಮುಷ್ಟಿಯಷ್ಟು ಪುದೀನ ಸೊಪ್ಪು, ಸ್ವಲ್ಪ ಹಸಿ ಶುಂಠಿ, 3 ರಿಂದ 4 ಹಸಿಮೆಣಸಿನ್ಕಾಯಿ ಮತ್ತು ಚೂರು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚೂರು ನೀರು ಹಾಕ್ಕೊಂಡು ಇದನ್ನು ಜಸ್ಟ್ ಗ್ರೈಂಡ್ ಮಾಡಬೇಕು, ನೈಸಾಗಿ ಗ್ರೈಂಡ್ ಮಾಡಬೇಕು, ಜಾಸ್ತಿ ನೀರು ಹಾಕೋಬಾರ್ದು. ನೋಡಿ, ಈ ರೀತಿ ಎಷ್ಟು ನೈಸಾಗಿ ಹಸಿರಾಗಿ ಚಟ್ನಿ ರೆಡಿಯಾಗಿದೆ. ನಾನು ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಹಾಗಾಗಿ ಇದು ಕಲರ್ ಏನು ಚೇಂಜ್ ಆಗಿಲ್ಲ. ನೀವು ಉಪ್ಪು ಹಾಕದೇ ಇದ್ದರೆ ಕಲರು ಚೇಂಜ್ ಆಗುತ್ತೆ. ನೋಡಿ ಎಷ್ಟು ಗ್ರೀನ್ ಆಗಿದೆ, ಹಸಿರು ಚಟ್ನಿ ರೆಡಿಯಾಗಿದೆ. ಈಗ ಅದೇ ರೀತಿ ಹುಳಿ ಮತ್ತು ಬೆಲ್ಲನ ಸೇರಿಸಿ ಒಂದು ರಸ ಮಾಡ್ಕೋಬೇಕು. ಅದಕ್ಕೆ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ತೊಗೊಂಡು ಒಂದು ಅರ್ಧ ಗಂಟೆ ನೆನೆ ಹಾಕಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಅದರ ರಸನ ತೆಗೆದು ಸೋಸ್ಕೊಂಡಿದ್ದೀನಿ. ಈ ರೀತಿ ನೋಡಿ, ಇದು ಹುಳಿ ರಸ. ಲಿಂಬೆಹಣ್ಣಿನ 2 ಗಾತ್ರದಷ್ಟು ಬೆಲ್ಲನ ತೊಗೊಂಡು ಅದನ್ನು ಪುಡಿ ಮಾಡಿ ಈ ಹುಳಿ ರಸ ಜೊತೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹುಳಿ ಮತ್ತು ಬೆಲ್ಲದ ರಸ ರೆಡಿ ಆಯಿತು. ಆಮೇಲೆ ಇದು ಇವಾಗ ಮಂಡಕ್ಕಿನ ತೊಗೊಂಡಿದ್ದೀನಿ. ಇದು ಸಪ್ಪೆ ಮಂಡಕ್ಕಿ, ಇದಕ್ಕೆ ಬೆಂಗಳೂರು ಮಂಡಕ್ಕಿ ಅಂತಲೂ ಕರೀತಾರೆ. ಉಪ್ಪಾಗಿರೋ ಮಂಡಕ್ಕಿನ ತಗೋಬಾರ್ದು, ಇದೇ ಮಂಡಕ್ಕಿ ಬೇಕಿದ್ದಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಮೇಲೆ ಹಾಕ್ಕೊಳ್ತೇವೆ, ಅದು ನಮ್ಮ ಟೇಸ್ಟಿಗೆ ತಕ್ಕ ಹಾಗೆ ನಾವು ಹಾಕ್ಕೋಬೋದು. ಆಮೇಲೆ ಚೂರು ಟೊಮೊಟೊ, ಇದನ್ನು ಅಷ್ಟೇ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೇಕು. ಇದು ಹೇಗಿರುತ್ತೆ ಅಂದರೆ ಪಕ್ಕಾ ಸ್ಟ್ರೀಟ್ ಸೈಡಲ್ಲಿ ಮಾಡೋ ಬೇಲ್ಪುರಿ ಥರನೇ ಇರುತ್ತೆ. ಮತ್ತು ಸ್ವಲ್ಪ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಜಸ್ಟ್ ಮಿಕ್ಸ್ ಮಾಡಬೇಕು. ಈ ರೀತಿ ಎಲ್ಲ ಈರುಳ್ಳಿ, ಟೊಮೊಟೊ, ಕ್ಯಾರೆಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈ ರೀತಿ ಎಲ್ಲ ಫಸ್ಟಿಗೆ ಮಿಕ್ಸ್ ಮಾಡಿಟ್ಕೊಂಡು ಆಮೇಲೆ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋ ಹಸಿರು ಚಟ್ನಿನ 2 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕೆಂದರೆ ಇನ್ನೂ ಹಾಕ್ಕೋಬೋದು. ಆಮೇಲೆ ಇದಕ್ಕೆ ಹುಳಿ ಮತ್ತು ಬೆಲ್ಲ ಸೇರಿಸಿಟ್ಕೊಂಡಿರೋ ಸಿಹಿ ರಸನ ಹಾಕ್ಕೊಳ್ತಾ ಇದ್ದೀನಿ. ಇದಂತೂ ಹಾಕಿದ್ರೆ ಮಸ್ತ್ ಇರುತ್ತೆ ಬೇಲ್ಪುರಿ ನೋಡಿ. ಆಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ನಾನು ಎಣ್ಣೆಲಿ ಶೇಂಗಾ ಬೀಜನ ಕರೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಜಸ್ಟ್ ಬೇಗ ಮಿಕ್ಸ್ ಮಾಡಿಬಿಟ್ಟು ಬೇಗನೆ ಸರ್ವ್ ಮಾಡಬೇಕು. ಲೇಟ್ ಮಾಡಬಾರ್ದು. ಲೇಟ್ ಮಾಡಿದಷ್ಟು ಮಂಡಕ್ಕೆಲ್ಲ ಮೆತ್ತಗಾಗಿಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ನೋಡಿ, ಬೇಲ್ಪುರಿ ರೆಡಿಯಾಗಿದೆ, ಸಖತ್ತಾಗಿದೆ. ನೀವು ಇದನ್ನು ಮನೇಲಿ ಮಾಡೋದಕ್ಕೆ ಪ್ರಯತ್ನ ಪಡಿ, ಖಂಡಿತ ನಿಮಗೂ ಇದು ಇಷ್ಟ ಆಗೇ ಆಗುತ್ತೆ. ವಾವ್, ಬೇಲ್ಪುರಿ ಸೂಪರ್ ಆಗಿದೆ ಅಲ್ವಾ? ಮಕ್ಕಳಿಗೆ ಸಂಜೆ ಟೈಮಲ್ಲಿ ಇದನ್ನು ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಾಗಿ ಇದನ್ನು ತಿಂತಾರೆ. ಹೊರಗಡೆ ಹೋಗದೆ ಆರಾಮಾಗಿ ಈ ಬೇಲ್ಪುರಿನ ಮಾಡ್ಬೋದು. ಈ ಕಲರ್ಫುಲ್ ಆಗಿರೋ ಬೇಲ್ಪುರಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಹಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಮರೆಯದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.